Hi bro, I'm really sorry. Oh, it's okay. In and out about modo vlogging, career, ಇವೇನ್ ಮಾಡ್ಬೋದು ಏನ್ ಮಾಡಬಾರ್ದು ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ನ ಲಿಖಿ ಅವರು ಶೇರ್ ಮಾಡ್ತಾರೆ. ಸೊ ಇವರು ಕಾವ್ಯ ಅಂತ, ಇವರು ಸ್ವಲ್ಪ ಇನ್ಫ್ಲುಯೆನ್ಸರ್ ಇಲ್ಲಿ ಶೂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಎಲ್ಲ ಹೇಳ್ತಾರೆ ದೃಷ್ಟಿ, ನೀವು ದೇವರನ್ನ ಅಷ್ಟು ಅಂದ್ರೆ ಪೂಜೆ ಎಲ್ಲ ಮಾಡಿಸ್ತಲ್ಲ ಅಂತ. You're super tall bro. 6'3". We'll take the lift, no? Come. You're 6'3". Yes. ಫಸ್ಟ್ ಟೈಮ್ ಸಿಗ್ತಿರೋದಲ್ಲ ಹಾಗೆ. Yeah, that's the... Shubhash is on the way. Bro, I was just set. Traffic. Oh, so vlog, everyday vlog, huh? Every day ಅಲ್ಲ, ವಾರಕ್ಕೊಂದು 3-4. Oh, still nice. ನಾವು ಅದನ್ನು ಮಾಡ್ತಾ ಇಲ್ಲ. ನಿಲ್ಸಿದ್ದೀರಾ? ಮುಂಚೆ ಮಾಡ್ತಿದ್ರಲ್ಲ. I never done. I'm only doing shots. ಹೌದಾ? ವೆರಿ ನೈಸ್. ವ್ಲಾಗ್ ಇವತ್ತವರೆಗೂ ಮಾಡ್ಲಿಲ್ಲ. ಹೌದಾ? ಬಿಕಾಸ್ ನನಗೆ ಈಗ ಲ್ಯಾಂಗ್ವೇಜ್ ಇದು ಬಂತು, ಲೈಕ್ ಎಲ್ಲಾ ಜಾಗದಿಂದ ನೋಡ್ತಾ ಇದ್ದಾರೆ. ಈಗ ನನಗೆ 8 ಲ್ಯಾಂಗ್ವೇಜ್ ಗೊತ್ತು. 8 ಲ್ಯಾಂಗ್ವೇಜ್ ಅಲ್ಲಿ ಹೆಂಗ್ ವ್ಲಾಗ್ ಮಾಡಕ್ಕಾಗುತ್ತೆ? ದಟ್ ಈಸ್ ಆಲ್ಸೋ ದೇರ್. ಆಡಿಯನ್ಸ್ ಮಿಕ್ಸ್ ಆಗಿಬಿಡ್ತಾರೆ. ಹೌದು. ಸೊ ಆಲ್ರೆಡಿ ಈಗ ಮಿಕ್ಸ್ ಅಲ್ಲೇ ಇದ್ದಾರೆ ಆಡಿಯನ್ಸ್. ಹಿಂದಿ, ತಮಿಳ್, ಕನ್ನಡ, ರಾಜಸ್ಥಾನಿ. ಪ್ಲೀಸ್ ಕಮ್. ದಟ್ಸ್ ಮೈ ರೂಮ್. ಬನ್ನಿ ಕೂತ್ಕೊಳ್ಳಿ. ಸೊ ಯು ಲಿವ್ ವಿತ್ ಯುವರ್ ಪೇರೆಂಟ್ಸ್ ಹಿಯರ್ ಆರ್? ನಾನು ಒಬ್ಬನೇ ಬ್ರೋ. ಒಬ್ರೇ? ಪೇರೆಂಟ್ಸ್ ದೇ ಆರ್ ನೋ ಮೋರ್. ಬಟ್ ಇಲ್ಲ ಪರವಾಗಿಲ್ಲ. ಮೇಘಾಲಯ ಹೇಗಿತ್ತು? ಗುಡ್. ನೌ ಐ ಆಮ್ ಸ್ಟೇಯಿಂಗ್ ದೇರ್ ಫಾರ್ 6 months. 6 ತಿಂಗಳಿಂದ ಅಲ್ಲೇ ಇದ್ದೀರಾ? ಅಲ್ಲ, ಇರ್ತೀನಿ. ಹೇಗೆ ಅಂದ್ರೆ ಐ ಹ್ಯಾವ್ ಹರ್ಡ್ ಇಟ್ ಇಸ್ ಬ್ಯೂಟಿಫುಲ್ ನೇಚರ್. Actually it is. ತುಂಬಾ But I am staying in Guwahati. It's like 50 km from Meghalaya. ಗುವಾಹಟಿ. ಐ ನೋ ಗುವಾಹಟಿ is the capital. No, Shillong is the capital. No, Guwahati is capital of Assam. Assam. Sorry. It's like electronic city ಇಂದ ತಮಿಳುನಾಡು ಎಷ್ಟು ದೂರ? 10 kilometers. Border. So Guwahati is border. From Guwahati, when you go 5 kilometers outside from the city, Meghalaya starts. ನೈಸ್. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಐ ಸ್ಟಡಿಡ್ ಇನ್ ಪುತ್ತೂರು. ನಿಮಗೆ ಪುತ್ತೂರು ಗೊತ್ತಿಲ್ಲ, ಮ್ಯಾಂಗ್ಳೂರ್ ಹತ್ರ. ಇಟ್ಸ್ ಅ ಸ್ಮಾಲ್ ಟೌನ್. ಸೊ ಅಲ್ಲಿ ನಮ್ಮ ಸ್ಕೂಲಲ್ಲಿ ವಿವೇಕಾನಂದ. Bangalore ಜನ ತುಂಬಾ ಇಷ್ಟ. ನಾನು ಮ್ಯಾಂಗ್ಳೂರ್ ಜನನೇ. ಇವರು ಮ್ಯಾಂಗ್ಳೂರ್, ಅವನು ಸರ್ದ ಮ್ಯಾಂಗ್ಳೂರ್. ರೀಸನ್ ಏನಂದ್ರೆ ದೇ ಆರ್ ವೆರಿ ಕಾಮ್. ಬೇರೆ ಎಲ್ಲಿ ಹೋದ್ರು ಜನ ಅಷ್ಟು ಕಾಮ್ ಇಲ್ಲ. ಮ್ಯಾಂಗ್ಳೂರ್ ಪೀಪಲ್ ಆರ್ ಲೈಕ್, ನಾನು ಎಷ್ಟು ಜಾಗ ಮೀಟಪ್ ಮಾಡಿದ್ದೀನಿ, ಮ್ಯಾಂಗ್ಳೂರ್ ಮೀಟಪ್ ಅಲ್ಲಿ ಎಲ್ಲ ಸೈಲೆಂಟ್. ಒಂದ್ ಮಾತು ಹೇಳಿದ್ರು ಅವ್ರು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೇಳ್ತಾರೆ. ತುಳು ಬರ್ತದೆ ನಿಮ್ಗೆ? ನಮ್ದು ತುಳು ಆಡಿಯನ್ಸ್ ತುಂಬಾ ಇದ್ದಾರೆ. ಹೌದು. ಸೊ ನಮಸ್ಕಾರ ತುಳು ಫ್ಯಾಮಿಲಿ. ಸೊ ಏನ್ ಹೇಳ್ತಿದೆ ಅಂದ್ರೆ, ಮಂಗಳೂರು ಇದನ್ನ ಪುತ್ತೂರಲ್ಲಿ, ಅಲ್ಲಿ ನಮ್ದು ಸ್ಕೂಲಲ್ಲಿ ಮೇಘಾಲಯದಿಂದ ಸ್ಟೂಡೆಂಟ್ಸ್ ಬರ್ತಿದ್ರು. ಸೊ ಹಾಸ್ಟೆಲ್ ಅಲ್ಲಿ ಇರ್ತಿದ್ರು. ಸ್ಟ್ರಾಂಗ್ ಬ್ರೋ, ಸೂಪರ್ ಸ್ಟ್ರಾಂಗ್ ಫಿಸಿಕ್ ಆಲ್ಸೋ. ನನಗೆ ಮೇಘಾಲಯ ಜನ ಬಗ್ಗೆ ಏನ್ ಇಷ್ಟ ಅಂದ್ರೆ ಅವ್ರ ಸಿವಿಕ್ ಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ. ಸೊ ಒನ್ ಆಫ್ ಮೈ ಟೀಮ್ ಮೆಂಬರ್ ಇಸ್ ಫ್ರಮ್ ಮೇಘಾಲಯ. ಓಕೆ. ರೀಸೆಂಟ್ಲಿ ಓನ್ಲಿ ಜಾಯಿಂಟ್. ಸೊ ಒಂದು ಲೈಕ್ ಕಸ ಏನಿದ್ರು ಅವರು ಬಿಸಾಲ, ಲೈಕ್ he will keep it in bag. Every rule he will follow. Like ಎಲ್ಲಿ ಇದ್ರುನು. It's not about only in Meghalaya. Discipline. Discipline ತುಂಬಾ ಚೆನ್ನಾಗಿದೆ ಮೇಘಾಲಯ ಜನ. ಬಿಕಾಸ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಇಟ್ಸ್ ಅ ಮೌಂಟೇನ್. ಕರೆಕ್ಟ್. ಸೊ ಯು ಹ್ಯಾವ್ ಟು ಫಾಲೋ ಆಲ್ ದ ರೂಲ್ಸ್. ಸೊ ಅದು ಬಾಡಿ ಅಡಾಪ್ಟ್ ಮಾಡ್ಬಿಟ್ಟಿದೆ. ಸೊ ಹೊರಗಡೆ ಎಲ್ಲಿ ಹೋದ್ರು ಅವ್ರು ಫಾಲೋ ಮಾಡ್ತಾರೆ. ರೈಟ್. ದಟ್ ಈಸ್ ವೆರಿ ವೆರಿ ನೈಸ್. ನೋ ಅಂಡ್ ಕ್ಲೀನ್ ಅಲ್ಲ, ವೆರಿ ಕ್ಲೀನ್. ಸಿಟಿ ಇಸ್ ವೆರಿ ಕ್ಲೀನ್. ಈ ತರ ನಾವು Q&A ಮಾಡುವಾಗ ಅವ್ರ ಹತ್ರ ಮೇಘಾಲಯ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳೋಣ. ಅದು ಮೇನ್ Q&A. ಹೌದು, ಸುಭಾಷ್ ಹೇಳಿದ್ರು ಒಂದು ಹೋಗೋಣ ಟ್ರಿಪ್ ಅಂತ. ಐ ಆಮ್ ಆಲ್ಸೋ ಎಕ್ಸೈಟೆಡ್. ಆದಷ್ಟು ಬೇಗ ಪ್ಲಾನ್ ಮಾಡೋಣ. ಅಂಡ್ ಹೌದಾ? ಈಗ ನೀವು ಹೋಗಿ ಎಷ್ಟು ಟೈಮ್ ಆಯ್ತು? ಜಸ್ಟ್ 1 month. 1 month ಆಯ್ತು. ಇನ್ನು ನೆಕ್ಸ್ಟ್ 5 months ಎಲ್ಲ ಸೆಟಪ್ ಮಾಡಿದೆ. ಗಾಡಿ ಎಲ್ಲ ಅಲ್ಲೇ ಇದೆಯಾ? ಸೊ ಯು ಕೇಮ್ ಡೌನ್ ಬೈ ಫ್ಲೈಟ್. ಕೆಲಸ ಆಯ್ತು ಅಂತ. 900 is here, no? I kept my 900 here only. I took 2 bikes, one dirt bike and one electric bike. Hilux you drove from here? Yeah. Took me around 10 days to reach. ಸ್ಟಾಪ್ ಮಾಡಿ. Every city stop. ಎಲ್ಲಿ? ಆಂಧ್ರ ಆಗಿ ಹೋದ್ರಾ ಅಥವಾ? Andhra agi. From here to Vijayawada to ಒರಿಸ್ಸಾ? No, not Odisha. Vizag. 2-3 times flying. ವೆರಿ ನೈಸ್. ಡ್ರೈವಿಂಗ್ ಅಂದ್ರೆ ನಾನು ಸ್ವಲ್ಪ ಹಿಂದೆ, ಬಟ್ ದೆನ್ ದಟ್ ಕ್ರೇಜ್ ಶುಡ್ ಬಿ ದೇರ್. Yeah. But when you take stop and go, no, you won't feel anything. Feel good. One day 500 km, 400 km ಅಷ್ಟೇ. ಅಷ್ಟೇ ಅಲ್ಲ, ಅದು 500 ಕಿಲೋ ನಿಮ್ಗೆ ಈಸಿ. ನಮ್ಗೆ ಐ ಹ್ಯಾವ್ ಆಲ್ಸೋ ಡ್ರಿವನ್. ಗುಜರಾತಿಗೆ ಹೋಗಿದೆ. ಮುಂಬೈ. ವಿ ವರ್ ಸ್ಟಕ್ ಇನ್ ಟ್ರಾಫಿಕ್ ಬ್ರೋ. ಎಲ್ಲಿ ಗೊತ್ತಾ? ಎಲ್ಲಿ ಅಮರ್? ಮುಂಬೈ. When you entered in Mumbai. Entered Mumbai. To leave Mumbai, it took us like
it was never ending. See, if you want to cross Bangalore, you can cross from outside. You want to cross any city in India, mostly you have a separate road to cross the city. Bypass. Mumbai, they don't have. Mumbai, Pune, through to ಇದು Pune ಲೋನಾಲ್ವಾ. also have. Pune have outskirts road. Mumbai doesn't have. ಸೊ ಸ್ನೇಹಿತರೆ, ಈಗ ನಾವು ಲೇಖಿ ಅವರು ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ಕಮಿಂಗ್. ನಾವು ಈಗ ಒಂದು We are planning from so long. ಎಷ್ಟೋ ತಿಂಗಳಿಂದ ಪ್ಲಾನ್ ಮಾಡ್ತಾ ಇದೀವಿ. Today it ಫೈನಲಿ happened. ಇವತ್ತು ಆಯ್ತು. And, but Subhash is not here. See, ಅವ್ರು He's ಬರ್ತಿದಾರಲ್ಲ. on the- Yeah, he's coming. ಸೊ ಎಂತ ಅಂದ್ರೆ ನಾವೀಗ Q&A ನಮ್ದು ಬ್ರೋ ಬೇಸಿಕಲಿ ನಮ್ದು ಸುಖ ದುಃಖ ಅಂತ ಸೀರೀಸ್. Okay. ಓಕೆ, ಇಟ್ ಇಸ್ ಕಾಲ್ಡ್ ಸುಖ ದುಃಖ, ವೇರ್ ವಿ ಡಿಸ್ಕಸ್ ಅಬೌಟ್ ದ ಜರ್ನಿ, ಏನ್ ಮಾಡಿದೀರಾ, ವಾಟ್ ಯು ಆರ್ ಲೈಕ್ ಓಜಿ, ನೀವು ಯಾವಾಗಿಂದ ಮಾಡ್ತಿದ್ದೀರಾ. ಸೊ ದೇರ್ ಆರ್ ಲಾಟ್ ಆಫ್ 6 years. ಕ್ರಿಯೇಟರ್ಸ್ ಆರ್ ಕಮಿಂಗ್, ವಾಟ್ ಸಜೆಷನ್, ವಾಟ್ ಯು ಕ್ಯಾನ್, ಸೊ ಆಲ್ ದ್ಯಾಟ್ ವಿಲ್ ಡಿಸ್ಕಸ್. Sure. ಸೊ ಅದು ನಮ್ಮ ಸುಖ ದುಃಖ ಎಪಿಸೋಡ್ ಅಲ್ಲಿ ಬರುತ್ತೆ. ಇಲ್ಲಿ ಸುಮ್ಮನೆ ನಮ್ದು BTS ರೆಗ್ಯುಲರ್ ಲೈಫಲ್ಲಿ ಏನಾಗುತ್ತೆ ಅದನ್ನ ನಾವು ತೋರಿಸ್ತಾ ಇದೀವಿ. ಸೊ ಕಾಯ್ತಾ ಇರಿ ಸ್ನೇಹಿತರೆ, ಇದಾದ್ಮೇಲೆ ಬರೋದು ಇನ್ ಆ್ಯಂಡ್ ಔಟ್ ಅಬೌಟ್ ಮೋಟೋ ವ್ಲಾಗಿಂಗ್, ಕರಿಯರ್, ಇವೇನ್ ಮಾಡ್ಬೋದು ಏನ್ ಮಾಡಬಾರ್ದು ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ನ ಲಿಖಿ ಅವರು ಶೇರ್ I ಮಾಡ್ತಾರೆ. feel like, see, I'm not properly a motor vlogger. Even I don't know about my bike. ಓಕೆ Because ಓಕೆ technical ನನಗೆ ಏನೂ ಗೊತ್ತಿಲ್ಲ. I'm mixture of everything. Mixture. You would say, because see, if a biker, if there is a biker, only from like I would say 17 age to 25 age, ಅವ್ರು ಮಾತ್ರ ನೋಡ್ತಾರೆ ಬೈಕರ್ ಅಂದ್ರೆ. ನಿಮ್ದು ಆಡಿಯನ್ಸ್ If ಏಜ್ you ಯಾವುದು? see my audience, 14 to 65. ಓಕೆ The reason not because of bike, because of the work I do on bike. Bike, correct. Because Through of the the bike, bike. not exactly. ಸೊ because ಬೈಕ್ of ಈಸ್ the ಜಸ್ಟ್ ಅ ಪಾರ್ಟ್ ಆಫ್ part ಇಟ್. of my life. Yes. ಸೊ Not actually a motor Motor vlogger. vlogger. It's a mixture. ಮಿಕ್ಸ್ಚರ್. ಸೊ ಅದೇ ಈಗ ನೋಡಿ, ಇದು ನಂಗೆ ಇನ್ಫಾರ್ಮೇಶನ್, ಈಗ ನಾವು ಮೀಟ್ ಆದ್ವಿ, ನಾವು ಮಾತಾಡ್ವಿ, ಈಗ ಪಿಕ್ಚರ್ ಸಿಕ್ಕಿ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಲ್ಲ ನಮ್ದು ಶೋ ಅಲ್ಲಿ ಇರುತ್ತೆ. ಕಾಯ್ತಾ ಇರಿ. ಈಗ ನಾವು ಸ್ವಲ್ಪ ಚಿಲ್ ಮಾಡ್ತೀವಿ, ಅದಾದ್ಮೇಲೆ ನಾವು ನಿಮ್ಗೆ ಸೊ ಸ್ನೇಹಿತರೆ, ವಿಡಿಯೋ ಶೂಟ್ ಮಾಡ್ತಿದ್ವಿ. ಎಷ್ಟು ಬೇಗ ಟೈಮ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಸ್ವಲ್ಪ ಎಷ್ಟು ಟೋಟಲ್ ವಿಡಿಯೋ ಶೂಟ್ ಮಾಡಿ ಒಂದು 20 ಮಾಡಿದ್ವಾ, 20+ ಮಾಡಿದ್ವಿ. ಆದರೆ ನನಗೆ ಮಾಡಿದಾಗೆ ಫೀಲ್ ಆಗಲಿಲ್ಲ, ಕಮ್ಮಿ ಆಯ್ತು. ಈಗ ಯಾಕಂದರೆ ನೀವು ನೋಡಿರ್ಬೋದು ನಮ್ಮದು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸಲ್ಲಿ ನಾನು ಮಾತ್ರ ಅಲ್ಲ, ನಮ್ಮ ಟೀಮ್ ಅವರೆಲ್ಲ ಮಾಡ್ತಾರೆ. ಸೊ ಎಲ್ಲರೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ವಲ್ಪ ಮಾಡ್ತಾರೆ, ಒಳ್ಳೆ ಫೀಲ್ ಆಗುತ್ತೆ. ಆ್ಯಂಡ್ ಈಗ ಇದಾಯಿತು. ಈಗ ಸ್ವಲ್ಪ ಡ್ರಾಮಾ ವಿಡಿಯೋ ಮಾಡಬೇಕಂತೆ, ಅದನ್ನು ಮಾಡಿ ಮತ್ತೆ ಆಫೀಸ್ಗೆ ಹೋಗಿ ಕೆಲಸ ಇದೆ, ಬನ್ನಿ. ಸೊ ಸ್ನೇಹಿತರೆ, ಅದಾಯ್ತು. ಈಗ ನೆಕ್ಸ್ಟ್ ರೌಂಡ್ ಆಫ್ ಶೂಟ್ ಆಗ್ತಾಯಿದೆ. ನೋಡಿ, ಇಲ್ಲೊಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ. ಬೆಳಗಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಮುಗಿಲೇ ಇಲ್ಲ, ಏನೂ ತಿಂದಿಲ್ಲ, ಹಶು ಸಾಕ್ತುಂಟು. ನಿಶೆಲ್ಸ್ ಹೇಳ್ತೀನಿ ನಂಗೆ ಹಶು ಆಗ್ತುಂಟು. ಹಶು ಆಗ್ತುಂಟಾ? ಆಯ್ತು, ಫಸ್ಟ್ ಊಟ ಮಾಡುವ, ಅಲ್ಲ ಫಸ್ಟ್ ಕೆಲಸ ಮಾಡುವ. ಹ್ಞೂ ಅಂತ ಹೇಳಿದ, ಮತ್ತೆ ಜೋರು ಹಶು ಆಗ್ತುಂಟಾ? ಹಂಗೆ ನಾವು ಸ್ವಲ್ಪ ರಪಕ್ಕೆ ಮುಗಿಸಿ ಮತ್ತೆ ಮಾಡುವಲ್ಲ. ಊಟ ಮಾಡಿದ ಅಂದರೆ ಪಿಜ್ಜಾ ತಿಂದಿದ್ದಾನೆ ನಿಶಲ್. ಇನ್ನೊಬ್ರು ಬಂದರು. ಈಗ ಸ್ನೇಹಿತರೆ, ಫೈನಲಿ ಶೂಟ್ ಆಯಿತು. ಈಗ ಹೋಗಬೇಕು ಆಫೀಸಿಗೆ. ಆಫೀಸಲ್ಲಿ ಕೆಲಸ ಇದೆ, ಕ್ಲೈಂಟ್ ವರ್ಕ್ ಎಲ್ಲ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಒಬ್ಬರು ಫ್ರೆಂಡ್ ಬಂದಿದ್ದಾರೆ ಶೂಟಿಗೆ, ಅವರನ್ನು ಮೀಟ್ ಆಗಬೇಕು. ಬನ್ನಿ ಸ್ನೇಹಿತರೆ, ಈಗ ಆಫೀಸ್ ಬಂದೆ. ಬೇಗ ರೆಡಿಯಾಗಿ ಬರಬೇಕಿತ್ತು. ಆಸ್ ಐ ಟೋಲ್ಡ್ ಯು, ಈಗ ಕ್ಲೈಂಟ್ ಫಾಲೋಅಪ್ ಚೆಕ್-ಇನ್ ಎಲ್ಲ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಅದನ್ನು ಮಾಡಿ ಆದಮೇಲೆ ಅಲ್ಲಿ ಫ್ರೆಂಡ್ಸ್ ಹತ್ರ ಹೋಗ್ತೀನಿ. ಅಲ್ಲಿ ಅದನ್ನ ಮಾಡಿ ಆದ್ಮೇಲೆ ಅವ್ರ ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗ್ತೀನಿ. ಅಷ್ಟು ಮುಂಚೆ ಬೇಗ ಫಾಲೋಅಪ್ಸ್ ಮಾಡಬೇಕು. ಆ್ಯಂಡ್ ಕ್ರೇಜಿ ನಮ್ಮದು ಈ ತಿಂಗಳದ್ದು ಟ್ರಾನ್ಸ್ಫಾರ್ಮೇಷನ್ ನೋಡಿ ಅಂತೂ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ, ನಮ್ಮದು ಆಫೀಸ್ ಓಪನ್ ಆಯಿತು ಆ್ಯಂಡ್ ತುಂಬ ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ನೋಡಿ ನಾನು ಹಾಕ್ತಾ ಇದ್ದೀನಿ 1, 2, 3, 4, 5, 6, 7, 8 ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ಸ್. ಎಲ್ಲ ಫ್ಯಾಕ್ಟ್ ಟು ಫಿಟ್, ಯಾವುದೇ ಮೆಡಿಸಿನ್ ಪ್ರಾಡಕ್ಟ್ ಇಲ್ಲದೆ. ಬೇಕಾದ್ರೆ ರಿವ್ಯೂಸ್ ಹಾಕ್ತೀನಿ ಕೇಳಿ. The 6 months journey, it's been amazing. Support, the guidance, and the motivation, and the entire process was very smooth and achievable and sustainable. You encouraged me to stay consistent and build the healthier habits rather than quick fixes. The results have been amazing, not just in terms of weight loss, but overall my energy, the confidence and well-being. And I highly recommend him to anyone who is looking to start a healthy and lasting fitness transformation. Thank you. ನಾನು ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಫಿಟ್ನೆಸ್ ಅಂತ ಹೇಳುವ ಉಂಟಲ್ಲ, ನೀವು ಯಾವುದು ಕ್ವಿಕ್ ಫಿಕ್ಸ್ ಮೇಲೆ ಈ ಪ್ರಾಡಕ್ಟ್ ತೊಗೊಂಡ್ರೆ ಆಗುತ್ತೆ, ಇದು ಐಟಮ್ ತೊಗೊಂಡು ಲೈಫ್ ಸ್ಟೈಲ್ ಚೇಂಜ್. ನಿಮ್ಮ ಮನೆಯ ಆಹಾರದಲ್ಲೇ
ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು, ಇಂಪ್ರೂವ್ ಮಾಡ್ಕೋಬೇಕು. ಆಗ ಲಾಂಗ್ ಟರ್ಮ್ ನೀವೇನು ಅಚೀವ್ ಮಾಡ್ತೀರಿ ಉಳಿಸೋಕ್ಕಾಗುತ್ತೆ. ಅದೇ ನಾನು ಹೇಳಿ ನಮ್ಮ ಸ್ಟೂಡೆಂಟ್ಸಿಗೆ. ಎನಿವೇಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಸೀರಿಯಸ್ ಇರಬೇಕು ನೀವು. ಸೀರಿಯಸ್ ಇದೆ, ಲಿಂಕ್ ಬಯೋಲಿ ಇದೆ, ಡಿಸ್ಕ್ರಿಪ್ಷನ್ ಇದೆ, ನೀವು ಡೀಟೇಲ್ಸ್ ಫಿಲ್ ಮಾಡ್ಬೋದು. ಕಂಟಿನ್ಯೂ. ಹಲೋ ಹಲೋ Hello. Done or lot of things pending? Have another 8-9 exercises, Okay. and then Puneet wants me to do warm up. ಪೂರ ಲಿಸ್ಟ್ ಮನ್ಪಾವು ಬೊಕ್ಕ ಮತ್ತೆ ಸಿಕ್ಕುದಿಲ್ಲ, ಬ್ಯುಸಿ ಆಗಿಬಿಡ್ತಾರೆ. ಐ ಆಮ್ ವ್ಲಾಗಿಂಗ್. ಸೇ ಹಾಯ್. Hello. ಸೊ ಇವರು ಕಾವ್ಯ ಅಂತ, ಇವರು ಸ್ವಲ್ಪ ಇನ್ಫ್ಲುಯೆನ್ಸರ್, ಇಲ್ಲಿ ಶೂಟ್ ಮಾಡಲಿಕ್ಕೆ ಬಂದಿದ್ದಾರೆ ಒಂದು ಸ್ಟುಡಿಯೋ. ಹಾಗೆ ನಾನು ಕೆಲಸ ಮಾಡ್ತಿದ್ದೆ, ಬಂದು ಮೀಟ್ ಆಗುವಂತ ಬಂದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಟೋಲ್ಡ್? You said that I have come to shoot videos. I'm little busy also, you said. No, I didn't tell I was busy. I was working. That time I thought I'll come meet you anta. How's the gym experience? It is really good. I love it. Huh? Really good. I love it. So can people come and transform here? Yeah, you guys should come here and transform. Shravan is the best coach. ಇದು ನಾನು ಹೇಳಿ ನಂದು ಜಿಮ್ಮು ಪ್ರಮೋಷನ್ ಮಾಡಿ ಅಂತ ಹೇಳಿದಾಗೆ ಆಯಿತು. ಬಟ್ ಜೆನ್ಯೂನ್ ಆಗಿ ಅವ್ರು ಮೊನ್ನೆ ಸಹ ಬಂದಿದ್ರು, ಚಂದ ಉಂಟಂತ ಹೇಳಿದ್ದಾರೆ. ಸೊ ಇನ್ನು ತುಂಬ ಓದ್ತಿದ್ಯಾ? ಯು ನೋ ಕನ್ನಡ ಲಿಟಲ್? I can understand little bit. ಸ್ವಲ್ಪ ಬರ್ತದೆ. ಬರ್ತಿದೆ. ಸೊ ಅವರ್ ಒನ್ OG ಡೈಲಾಗ್ ಇಸ್ ದೇರ್. ನಮಸ್ಕಾರ ಸ್ನೇಹಿತರೆ, ವಿ ಗ್ರೀಟ್ ಟುಗೆದರ್. 3, 2, 1. ನಮಸ್ಕಾರ ಸ್ನೇಹಿತರೆ. ಹಾಂ ನೋಡಿ, ಕನ್ನಡ ಬರೆದವ್ರಿಗೆ ನಾನು ಫುಲ್ ಕನ್ನಡ ಕಲಿಸ್ತಾ ಇದ್ದೆ. ಯು ಕ್ಯಾರಿ ಆನ್. Okay. ವಿಲ್ I'll ಕ್ಯಾಚ್ finish ಅಪ್. it. ಹಾಂ. ಸೊ ಸ್ನೇಹಿತರೆ, ಈಗ ಪೂಜೆ ಆಯಿತು. ಸ್ವಲ್ಪ ಒಳ್ಳೆ ಫೀಲ್ ಆಯಿತು. ಮಾಡೋದು ದೊಡ್ಡ ಮಟ್ಟಿಗೆ ಪೂಜೆ ಅಲ್ಲ, ನಂದು ಚಿಕ್ಕ, ನಾನು ಮಾಡೋದಲ್ಲ. ಹಾಗೆ ಈಗ ಪೂಜೆ ಆಯಿತು. ಈಗ ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿಸಿ ಮತ್ತು ನಾನು ಬೇರೆ ಒಂದು ಕಡೆಗೆ ಹೊರಡ್ತೀನಿ. ಸ್ಯಾಮ್ ಮತ್ತು ವರುಣ್ ಅವರ ಮನೆಗೆ ಕರೆದಿದ್ದಾರೆ. ಅದಾದಮೇಲೆ ಪ್ರಾಬಬ್ಲಿ ಸ್ಯಾಮ್ ಅವರ ಅತ್ತೆ ಮನೆಗೆ ಸಹ ಕರೆದಿದ್ದಾರೆ. ಅದು ಪ್ರಾಬ್ಲಿ ಅವರ ವ್ಲಾಗಲ್ಲಿ ಬರುತ್ತೆ ಆದಷ್ಟು ಬೇಗ. ಕಾಯ್ತಾ ಇರಿ, ಅವ್ರು ವ್ಲಾಗ್ ಮಾಡ್ತಾರೆ, ನಾನು ಪ್ರಾಬ್ಲಿ ವ್ಲಾಗ್ ಮಾಡಲ್ಲ. ಮುಂಚೆ ಸ್ವಲ್ಪ ಕೆಲಸ ಇದೆ, ಅದನ್ನು ಫಿನಿಷ್ ಮಾಡಿ ಹೊರಡ್ತೀನಿ. ಒಂದು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ನಾನೊಬ್ಬರನ್ನು ಮೀಟ್ ಆಗಿದ್ದೆ ಆಯಿತಾ. ಆಗ ಅವರು ಹೇಳಿದರು, ನೀವು ಕೆಲಸ ಮಾಡ್ತಿದ್ದೀರಾ, ಅದು ಇದು ಎಲ್ಲ ಮಾಡ್ತಿದ್ದೀರಾ, ಬಟ್ ನೀವು ಅಷ್ಟು ಸ್ಪಿರಿಚುವಲ್ ಆಗಿಲ್ಲ ಅಂತ. ನೋಡಿ, ನೀವೀಗ ಏನೋ ಆಯಿತು, ನಿಮ್ಮದು ಆ್ಯಕ್ಸಿಡೆಂಟ್ ಅದು ಇದು, ನೀವು ಸ್ಪಿರಿಚುವಲ್ ಆಗಿಲ್ಲ. ಆಗ ಎಲ್ಲರೂ ಹೇಳ್ತಾರೆ ದೃಷ್ಟಿ, ಎಲ್ಲರೂ ಹೇಳ್ತಾರೆ ನೀವು ದೇವರನ್ನ ಅಷ್ಟು ಅಂದರೆ ಪೂಜೆ ಎಲ್ಲ ಮಾಡ್ತಲ್ಲ ಅಂತ, ಸ್ಪಿರಿಚುವಲ್ ಆಗಿಲ್ಲ ಅಂತ. ಸೊ ನಾವು ಇದೆಲ್ಲ ಮಾಡಿ ಅದು ಸ್ಪಿರಿಚುವಲ್ ಆಗಿರೋದು ತುಂಬ ದೊಡ್ಡ ಕಷ್ಟ ಅಲ್ಲ. ನಾವು ದೇವರಿಗೆ ಪೂಜೆ ಮಾಡೋದು, ಭಕ್ತಿಯಿಂದ ಇರೋದು ದೊಡ್ಡ ಕಷ್ಟ ಅಲ್ಲ. ಬಟ್ ಅದು ಮಾಡದೆ ಏನಾದ್ರು ಪ್ರಾಬ್ಲಮ್ ಆದರೆ ಮತ್ತು ನಾವು ಅಯ್ಯೋ ಮಾಡಿಲ್ಲ ಅಂತ ಮಿಸ್ ಔಟ್ ಆಗುತ್ತೆ. ಸೊ ಅದು ಇದೆಲ್ಲ ಕೆಲಸ ಎಲ್ಲ ಮಾಡುವಾಗ ಅದನ್ನು ಸಹ ಒಟ್ಟಿಗೆ ಇಟ್ಟರೆ ನಮಗೆ ಆ ಫೀಲಿಂಗ್ ಇರುತ್ತೆ ದಟ್ ದೇವ್ರು ನಮ್ಮ ಜೊತೆ ಇದ್ದಾರೆ, ಸ್ಟ್ರಾಂಗ್ ಇದೆ. ಅದು ನಾನು ಕಲಿತೆ. ಸೊ ಇನ್ನು ನನ್ನ ಲೈಫಲ್ಲಿ ಅದನ್ನು ಇನ್ಕಲ್ಕೇಟ್ ಮಾಡಬೇಕು, ಸ್ಪಿರಿಚುವಾಲಿಟಿ ಸ್ವಲ್ಪ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಯಾರಾದರೂ ನೋಡ್ತಾ ಇದ್ದರೆ ಪ್ರಾಬಬ್ಲಿ ಇಟ್ ಶುಡ್ ಹೆಲ್ಪ್ ಆಗುತ್ತೆ, ನೋಡೋಣ ನನಗೆ ಫ್ಯೂಚರಲ್ಲಿ. ಬಟ್ ನೀವು ಸಹ ಟ್ರೈ ಮಾಡಿ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ನನಗೆ ಆಗುತ್ತೆ. ಈಗಲೇ ಆಲ್ರೆಡಿ ನನಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ದೆನ್ ನೋಡೋಣ ಓವರ್ ದ ಪೀರಿಯಡ್ ಆಫ್ ಟೈಮ್. ಬಟ್ ನೀವು ದಯವಿಟ್ಟು ಇಫ್ ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ದೆನ್ ಡೋಂಟ್ ಮಿಸ್ ಔಟ್ ಆನ್ ದ್ಯಾಟ್. ಕರೆಕ್ಟ್ ಅಲ್ಲ? ಯಾಕೆ ಮಿಸ್ ಔಟ್ ಆಗಬೇಕು? ಇಟ್ ವಿಲ್ ಬಿ ಗುಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇಳ್ತಾ ಸ್ವಲ್ಪ ಕೆಲಸ ಮಾಡೋಣ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಸ್ನೇಹಿತರೆ, ಫೈನಲಿ ಕೆಲಸ ಮುಗೀತು. ಕ್ಲೈಂಟ್ ಚೆಕ್ ಇನ್, ಫಾಲೋ ಅಪ್ ಸ್ವಲ್ಪ ಇತ್ತು. ರಜೆ ಇರೋ ಕಾರಣ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಒಂದು ಸತಿ ಫಾಲೋ ಅಪ್ ಮಾಡಬೇಕು, ಅದು ಮುಗೀತು. ಈಗ ನಾನು ಹೊಡ್ತಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಇತ್ತು.
ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು. ಸೊ Q&As ಇನ್ನೂ ಬರ್ತಾ ಇದೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಅಕ್ಕನ ಜೊತೆ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅಕ್ಕ ಅಂತ ಇಲ್ಲ ಎಸ್ ಅಂತ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಮಾಡ್ತೀನಿ. ಓಕೆನಾ? ಈಗ ಹೊರಡೋಣ, ಲೇಟ್ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರಾಂಡ್ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.